ಮೊದಲನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಹೆಚ್ಚು ಚಹಾವನ್ನು ಸೇವನೆ ಮಾಡುತ್ತಾರೆ? ಎ ಇಂಡಿಯಾ, ಬಿ ರಷ್ಯಾ, ಸಿ ಅಮೇರಿಕಾ, ಡಿ ಚೈನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಡಿಯಾ. ಇನ್ನು ಎರಡನೆಯ ಪ್ರಶ್ನೆ, ಕನ್ನಡದ ಆದಿಕವಿ ಎಂದು ಯಾರನ್ನ ಕರೆಯುತ್ತಾರೆ? ಎ ಪೊನ್ನ, ಬಿ ಪಂಪ, ಸಿ ಕುವೆಂಪು, ಡಿ ರನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಂಪ. ಮೂರನೆಯ ಪ್ರಶ್ನೆ, 85% ನೀರನ್ನು ಹೊಂದಿರುವಂತಹ ಏಕೈಕ ಹಣ್ಣು ಯಾವುದು? ಎ ಕಲ್ಲಂಗಡಿ ಹಣ್ಣು, ಬಿ ಬೆರಿ ಹಣ್ಣುಗಳು, ಸಿ ಪಪಾಯ, ಡಿ ಆರೆಂಜ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆರಿ ಹಣ್ಣುಗಳು. ನಾಲ್ಕನೆಯ ಪ್ರಶ್ನೆ, ಕರ್ನಾಟಕದ ಮೊಟ್ಟಮೊದಲ ರಾಜ್ಯಪಾಲರು ಯಾರು? ಎ ಎಸ್ ಪಾರಕ್, ಬಿ ಡಾಕ್ಟರ್ APJ ಅಬ್ದುಲ್ ಕಲಾಂ, ಸಿ ಶ್ರೀ ನಾಗೇಶ್, ಡಿ ರಾಜೇಂದ್ರ ಒಡೆಯರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜೇಂದ್ರ ಒಡೆಯರು. ಐದನೆಯ ಪ್ರಶ್ನೆ, ಭದ್ರಾ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಎ ಶಿವಮೊಗ್ಗ, ಬಿ ಕೋಲಾರ, ಸಿ ಬಳ್ಳಾರಿ, ಡಿ ಹಾಸನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶಿವಮೊಗ್ಗದಲ್ಲಿ ಕಂಡುಬರುತ್ತದೆ. ಆರನೆಯ ಪ್ರಶ್ನೆ, ಚಿನ್ನದ ಅಂಬಾರಿ ಎಷ್ಟು ತೂಕ ಇದೆ? ಎ 1000 kg, ಬಿ 900 kg, ಸಿ 850 kg, ಡಿ 750 kg. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 750 kg. ಏಳನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ದೊಡ್ಡ ನಗರ ಎಂದು ಯಾವುದನ್ನ ಕರೆಯುತ್ತಾರೆ? ಎ ಮುಂಬೈ, ಬಿ ನಮ್ಮ ಬೆಂಗಳೂರು, ಸಿ ಹೈದರಾಬಾದ್, ಡಿ ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ. ಇನ್ನು ಎಂಟನೆಯ ಪ್ರಶ್ನೆ, ಮೀನನ್ನು ಜಾಸ್ತಿ ತಿನ್ನುವುದರಿಂದ ಯಾವ ಕಾಯಿಲೆ ಬರಬಹುದು? ಎ ದಪ್ಪ ಆಗುತ್ತಾರೆ, ಬಿ ಕೀಲು ನೋವು, ಸಿ ಅಸ್ತಮ, ಡಿ ಗ್ಯಾಸ್ಟ್ರಿಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೀಲು ನೋವು. ಒಂಬತ್ತನೆಯ ಪ್ರಶ್ನೆ, ಡಾಕ್ಟರ್ ರಾಜ್ಕುಮಾರ್ ಅವರ ಮೊಟ್ಟಮೊದಲ ಚಲನಚಿತ್ರ ಯಾವುದು? ಎ ರಾಜಕುಮಾರ, ಬಿ ಮಣ್ಣಿನ ಮಗ, ಸಿ ಸತ್ಯ ಹರಿಶ್ಚಂದ್ರ, ಡಿ ಬೇಡರ ಕಣ್ಣಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೇಡರ ಕಣ್ಣಪ್ಪ. ಇನ್ನು ಹತ್ತನೆಯ ಪ್ರಶ್ನೆ, ಹೆಸರು ಬೇಳೆ ತಿನ್ನುವುದರಿಂದ ಏನು ಉಪಯೋಗ? ಎ ಉಷ್ಣ ನಿಯಂತ್ರಣ, ಬಿ ಗ್ಯಾಸ್ಟ್ರಿಕ್ ನಿಯಂತ್ರಣ, ಸಿ BP ಕಡಿಮೆಯಾಗುತ್ತದೆ, ಆಪ್ಷನ್ ಡಿ ಶುಗರ್ ನಿಯಂತ್ರಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಷ್ಣ ನಿಯಂತ್ರಣವಾಗುತ್ತದೆ. ಇನ್ನು 11ನೆಯ ಪ್ರಶ್ನೆ, ಯಾವುದನ್ನ ಗೋಲ್ಡನ್ ಸಿಟಿ ಎಂದು ಕರೆಯಲಾಗುತ್ತದೆ? ಎ ಜೈಪುರ, ಬಿ ಜೈಸಲ್ಮರ್, ಸಿ ಅಮೃತ್ಸರ್, ಡಿ ಹೈದರಾಬಾದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೈಸಲ್ಮರ್. ಇನ್ನು 12ನೆಯ ಪ್ರಶ್ನೆ, ತೆಂಗಿನ ಮರ ಯಾವ ದೇಶದ ರಾಷ್ಟ್ರೀಯ ಮರವಾಗಿದೆ? ಎ ರಷ್ಯಾ, ಬಿ ಕೊರಿಯಾ, ಸಿ ಅಮೇರಿಕಾ, ಡಿ ಮಾಲ್ಡೀವ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾಲ್ಡೀವ್ಸ್ನ ರಾಷ್ಟ್ರೀಯ ಮರ
13ನೆಯ ಪ್ರಶ್ನೆ, ಕರ್ನಾಟಕದ ಚಿರಾಪುಂಜಿ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಕಾವೇರಿ ನದಿ, ಬಿ ಆಗುಂಬೆ, ಸಿ ಸಾಗರ ಜಲಾಶಯ, ಡಿ ಕೊಡಗು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುಂಬೆ. ಇನ್ನು 14ನೆಯ ಪ್ರಶ್ನೆ, ಈ ರಾಶಿಯ ಹೆಣ್ಣು ಮಕ್ಕಳಿಗೆ ಶ್ರೀರಾಮಚಂದ್ರನಂತಹ ಗಂಡನು ಸಿಗುತ್ತಾನೆ? ಎ ವೃಶ್ಚಿಕ ರಾಶಿ, ಬಿ ಮೇಷರಾಶಿ, ಸಿ ಕನ್ಯಾ ರಾಶಿ, ಡಿ ಕುಂಭ ರಾಶಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವೃಶ್ಚಿಕ ರಾಶಿ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಸರ್ವರೋಗಕ್ಕೂ ತುಂಬ ಒಳ್ಳೆಯದ್ದು? ಎ ಸಿಂಹ, ಬಿ ಆನೆ, ಸಿ ಹುಲಿ, ಡಿ ಕತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕತ್ತೆಯ ಹಾಲು. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು.